ನಮಸ್ತೆ ವೀಕ್ಷಕರೇ, ಮೇ 16, 2026 ಕಳೆದ ನಂತರದಲ್ಲಿ ಈ 3 ರಾಶಿಯವರಿಗೆ ಮಿಶ್ರ ಫಲ ಇದೆ. ಆ 3 ರಾಶಿ ಯಾವುದಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಆ 3 ರಾಶಿಯವರಿಗೆ ಮಿಶ್ರ ಫಲ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಅವರಿಗೆ ಹಣಕಾಸಿನ ವಿಚಾರ ಬರ್ತಕ್ಕಂಥದ್ದು, ಹೋಗ್ತಕ್ಕಂಥದ್ದು ಮತ್ತು ಅವರು ಕೊಟ್ಟಿರ್ತಕ್ಕಂಥ ಹಣ ಸ್ಟ್ರಕ್ ಆಗ್ತಕ್ಕಂಥದ್ದು ತುಂಬ ಸಮಸ್ಯೆ ಕಾಡ್ತಾ ಹೋಗುತ್ತೆ. ಆ ನಂತರದಲ್ಲಿ ಕೆಲಸದ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ ಕೆಲಸ ಮಾಡ್ತಕ್ಕಂಥದ್ರಿಂದ ಅವರಿಗೆ ತಕ್ಕ ಪ್ರತಿಫಲ ಅವರಿಗೆ ಸಿಗೋದಿಲ್ಲ. ಹೆಚ್ಚಿನ ಕೆಲಸ ಮಾಡಿದ್ರೂ ಸಹ ಕಡಿಮೆ ಪ್ರತಿಫಲ ಅವರಿಗೆ ಸಿಗ್ತಕ್ಕಂಥದ್ದಿರುತ್ತೆ. ಆ ನಂತರದಲ್ಲಿ ಮೇಲಾಧಿಕಾರಿಗಳಿಂದ ಅವರಿಗೆ ಕೆಲಸದಲ್ಲಿ ಒತ್ತಡ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸಹ ಸ್ವಲ್ಪ ಅವ್ರಿಗೆ ಏರಿಳಿತ, ಆರೋಗ್ಯದಲ್ಲಿ ಸಹ ಏರಿಳಿತ, ಕುಟುಂಬದ ವಿಚಾರದಲ್ಲಿ ಕಲಹಗಳು ಆಗ್ತಕ್ಕಂಥ ಚಾನ್ಸಸ್ ಕೂಡ ಬರ್ಬೋದು. ಸ್ವಲ್ಪ ಕೋಪವನ್ನು ಅವರು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಆ ನಂತರದಲ್ಲಿ ನೆರೆಹೊರೆಯವರ ಜೊತೆ ಸ್ವಲ್ಪ ಅವರು ಅನ್ಯೋನ್ಯತೆಯಿಂದ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಕಲಹಗಳು ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ನಂತರದಲ್ಲಿ ಅವರು ಸ್ನೇಹಿತರ ಜೊತೆ ಎಲ್ಲಾದರೂ ಆಚೆ ಹೋಗಬೇಕಾದ್ರೆ, ದೂರದ ಪ್ರಯಾಣ ಮಾಡಬೇಕಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ತುಂಬ ವಿಚಾರ ಮಾಡಿ, ಸ್ವಲ್ಪ ವಾಹನ ಚಾಲನೆಯಲ್ಲೂ ಕೂಡ ಅವರು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಆ 3 ರಾಶಿಗಳು ಯಾವುದಪ್ಪ ಅಂತಂತಂದರೆ, ಮೊದಲನೆಯದಾಗಿ ಸಿಂಹ ರಾಶಿ, ಆನಂತರದಲ್ಲಿ ಮಕರ ರಾಶಿ ಮತ್ತು ಮೀನ ರಾಶಿ. ಈ 3 ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಿ, ಯಾಕಂದರೆ ಮಿಶ್ರ ಫಲಗಳು ನಿಮಗೆ ಕಾಣಬಹುದು. ಸ್ವಲ್ಪ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಮಿಶ್ರ ಫಲಗಳು ನಿಮಗೆ ಕಾಣ್ತಾ ಹೋಗುತ್ತೆ. ಇನ್ನೂ ಹೆಚ್ಚಿನ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ನೇರವಾಗಿ ಸಹ ಬಂದು ಭೇಟಿ ಆಗ್ಬೋದು, ಇಲ್ಲ ಕೆಳಗಡೆ ಕಾಣ್ತಕ್ಕಂಥ ನಮ್ಮ ನಂಬರಿಗೂ ಸಹ ನೀವು ಕರೆ ಮಾಡಿ ತಿಳ್ಕೊಬೋದು. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ನಮಸ್ಕಾರ.